ಏನೂ ಇಲ್ಲ. ಈ ನಮ್ಮ ಮನೆ ಒಳಗಡೆನೆ ಮರ್ಡ್ರ್ ಮಾಡಿ ಸಾಯಿಸಾಕಿದ್ದಾರೆ ನಮ್ಮ ಯಜಮಾನ್ರನ್ನ. ಇವಾಗ ಒಂದು 6 ತಿಂಗಳ ಹಿಂದೆ ಒಬ್ಬಳು ಬೆಂಗಳೂರವಳನ್ನ ಪರಿಚಯ ಮಾಡಿಕೊಂಡು ನಮ್ಮ ಜೊತೆ ಜಗಳ ಆಡ್ಕೊಂಡು ನಾವು ತಾಯಿ ಮನೇಲಿ ಇದ್ದಿದ್ದು. ಆವಾಗ ಈಗ 6 ತಿಂಗಳಿಂದ ಜಗಳ ಆಡ್ಕೊಂಡು ಅವಳ ಜೊತೆನೇ ಇದ್ದಿದ್ದು. ನೈಟು 2 ದಿವಸದ ಹಿಂದೆ ನೈಟು ಅವಳ ಜೊತೆ ಇರೋದು ಸ್ಟೇಟಸ್ಗೆಲ್ಲ ಫೋಟೋ ಎಲ್ಲ ಬಂದಿತ್ತು. ಅದ್ರ ಮಾರನೇ ದಿವಸ ಹೋಗಿ ನೋಡಿದ್ರೆ ಮನೆ ಒಳಗಡೆನೆ ಹೊಡೆದು ಸಾಯಿಸಾಕಿದ್ದಾರೆ ಸರ್. ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಏನೂ ಗೊತ್ತಿಲ್ಲ. ಇಲ್ಲ, ಮನೇಲಿ ಇರಲಿಲ್ಲ. ನಮ್ಮದೇ ಮನೇಲಾಗಿರೋದು. ನಾವು ನಮ್ಮ ಅತ್ತೆ ಬೇರೆ ಇದ್ದಿದ್ದು. ಅವಳ ಜೊತೆ ಅವರಲ್ಲಿ ಮನೇಲಿದ್ದರು ಇನ್ನೊಬ್ಳ ಜೊತೆ ಬೆಂಗಳೂರಲ್ಲಿ. ಅವಳು ಪಬ್ಲಿಕ್ ಟೈಮ್ಸಲ್ಲಿ ಏನೋ ಕೆಲಸ ಮಾಡ್ತಾಳಂತೆ, ಶ್ವೇತಾ ಅಂತ ಅವಳ ಹೆಸರು. ಈ ಥರ ಮಾಡಿ ನೈಟು 8 ಗಂಟೆಯಲ್ಲಿ ಸ್ಟೇಟಸ್ ಬಂದಿದೆ ವಾಟ್ಸಪ್ಗೆ ಜೊತೇಲಿರೋದು. ಅದಾಗಿ ಬೆಳಗ್ಗೆ ಟೈಮ್ಗೆ ಅವರು ಯಾರೋ ಊರವ್ರು ಹೋಗಿ ನೋಡಿದ್ದಕ್ಕೆ ಬಾಗಿಲು ಓಪನ್ ಆಗಿ ಕೆಳಗಡೆ ಬಿದ್ದಿರೋದು ನೋಡಿ ಹೊಂಟೋಗ್ಬಿಟ್ಟಿದ್ದಾರೆ. ಅವಾಗ 7 ಗಂಟೆ ಮೇಲೆ ಪೊಲೀಸ್ ಸ್ಟೇಷನ್ಗೆ ಯಾರೋಗಿ ಹೇಳಿದ್ದಾರೆ ಏನೂ ಗೊತ್ತಿಲ್ಲ. ಪೊಲೀಸವ್ರು ಬಂದು ಮಾಜವರೆಲ್ಲ ಮಾಡ್ತಿರೋದು ನಮಗೆ 11:30 12 ಗಂಟೆಗಂತನೂ ಗೊತ್ತಾಗಿಲ್ಲ ವಿಷಯ. ಆಮೇಲೆ ನಮ್ಮ ಅತ್ತೆಯವ್ರು ಫೋನ್ ಮಾಡಿದ್ರು ನನಗೆ 11:30 ಈ ಥರ ಆಗಿದೆ ಅಂತ. ಅವಾಗ ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲ ಮಾಡಿ ಬಾಕ್ಲೆಲ್ಲ ಓಪನ್ ಆಗಿ ಅಲ್ಲೇ ಬಿದ್ದಿತ್ತು ಸರ್ ಬಾಡಿ. ಸರ್ ಯಾವ ಥರ ಅಂದರೆ ಫುಲ್ಲು ತಲೆ ಇಷ್ಟು ಫುಲ್ ಓಪನ್ ಆಗಿಬಿಟ್ಟಿದೆ, ಅಲ್ಲೇ ಫುಲ್ ಬ್ರೈನ್ ಎಲ್ಲ ಆಚೆಗೆ ಬಂದಿದೆ. ಮತ್ತು ಹೊಟ್ಟೆ ಒಳಗಡೆ ಇದು ಪಾರ್ಟ್ಸ್ ಎಲ್ಲ ಆಚೆಗೆ ಬಂದಿದೆ. ಅಲ್ಲಿ ಫುಲ್ ಬ್ಲಡ್ ಆಗಿದೆ. ಮತ್ತು ಆ್ಯಪಲ್ ಕಟ್ ಮಾಡಿರೋದು ಅಲ್ಲೇ ಬಿದ್ದಿದೆ. ಆಮೇಲೆ ದೋಸೆ ಪ್ಲೇಟ್ಗೆ ಹಾಕ್ಕೊಂಡು ದೋಸೆ ಇದೆ, ಆಮೇಲೆ ಕಬಾಬ್ ಇದೆ, ಎಲ್ಲ ಅಲ್ಲೇ ಬಿದ್ದಿದೆ ಸರ್. ಡ್ರಿಂಕ್ಸ್ ಮಾಡಿರೋ ಬಾಟ್ಲಲ್ಲಿ ಚುಚ್ಚಿರೋದು ಅದು ಬಾಟ್ಲು ಹೊಟ್ಟೆ ಹತ್ರನೇ ಬಿದ್ದಿದೆ. ದಬಾಕೊಂಡು ಹಂಗೆ ಬಿದ್ದಿದ್ದಾರೆ ಸರ್. ಕೈ ಫುಲ್ ಕಟ್ಟಾಗಿದೆ, ಫುಲ್ ಕಟ್ಟಾಗಿ ಇದಾಗಿದೆ ಸರ್. ತೋಟದ ಮನೆ ಸರ್. ನಾವು ಇಂಕಲಲ್ಲಿ ತಾಯಿ ಮನೇಲಿ ಇದ್ದಿದ್ದು ಇವಾಗ 6 ಮಂತ್ಸಿಂದ ಸರ್. ಅದೇ ಇವಳ ಜೊತೆ ಸೇರ್ಕೊಂಡು ನಮ್ಮ ಜೊತೆ ಜಗಳ ಆಡಿ ನಮಗೆ ಟಾರ್ಚರ್ ಕೊಡ್ತಿದ್ರು. ಅದರಿಂದ ಅವಳ ಜೊತೆನೇ ಇರಲಿ ಅಂದ್ಬಿಟ್ಟು ನಾನು ನಮ್ಮ ಅತ್ತೆ ಅವ್ರ ತಾಯಿ ಮನೇಲಿದ್ರು, ನಾನು ನಮ್ಮ ತಾಯಿ ಮನೇಲಿದ್ದೆ. ಮದುವೆ ಆಗಿದ್ದು ಸರ್. ಇನ್ನು ಮದುವೆ ನನಗಿಬ್ಬರು ಮಕ್ಕಳಿದ್ದಾರೆ. ಒಬ್ಬ 6 ವರ್ಷದವನು, ಒಬ್ಬಳು ಮಗಳು 3 ವರ್ಷದವಳು. ಒಬ್ಬರೇ ಇರ್ತಿದ್ದು ಸರ್. ಅವಳು ಹೋಗೋದು ಬರೋದು ಮಾಡ್ತಿದ್ಲು. ಇವಾಗ 4 ದಿವಸದಿಂದ ಅಲ್ಲೇ ಇದ್ಲು. ಏನೂ ಇಲ್ಲ ಸರ್, ಮನೇಲೆ ವ್ಯವಸಾಯ ತೋಟ ಇತ್ತು, ಅದು ನೋಡ್ಕೊಂಡಿದ್ರು ಅಷ್ಟೇ ಸರ್. ನನ್ನಿಷ್ಟಕ್ಕೆ ಅವಳೇ ಮಾಡಿರೋದು ಸರ್. ಯಾಕಂದರೆ ಮೊನ್ನೆ ಬಂದಿದ್ದಾಳೆ, ಅದ್ರ ನೈಟ್ ಹಿಂಗಾಗಿದೆ. ಆ ನೈಟ್ ಅದ್ರ ಬೆಳಗಿನ ಜಾವ ಅವಳು ಬಸ್ ಹತ್ತಿರೋದು ನೋಡಿದ್ದಾರೆ 5 ಗಂಟೆಲಿ ಬೋಗಾದಿಗೆ. ಮತ್ತು ಫೋನ್ ಸ್ವಿಚ್ ಆಫು, ಫೋನ್ ಇಲ್ಲ. ಅವಳದು ಬಟ್ಟೆ, ಅವಳು ತಂದಿರೋ ಇದು ಐಟಮ್ಸ್ ಎಲ್ಲ ಅಲ್ಲೇ ಬಿದ್ದಿದೆ ಸರ್. ಸಡನ್ನಾಗಿ ಹೋಗಿದ್ದಾಳೆ ಅಂದರೆ ನಮ್ಗೆ ಅವಳ ಮೇಲೆ ಡೌಟ್ ಇರೋದು ಸರ್. ಹಾಂ ಹೌದು, 1 ಇಯರಿಂದ ಸರ್. ಇನ್ಸ್ಟಾಗ್ರಾಮಲ್ಲಿ. ಬೆಂಗಳೂರು ಸರ್. ಬೆಂಗಳೂರಲ್ಲಿ ಯಾವ ಏರಿಯಾ ಅಂತ ಗೊತ್ತಿಲ್ಲ. ಬಟ್ ಅವಳು ಐಡೆಂಟಿ ಕಾರ್ಡು ಒಂದು ಸ್ಟೇಟಸ್ಗೆ ಹಾಕಿದ್ರು, ಅದನ್ನು ಸ್ಕ್ರೀನ್ಶಾಟ್ ಔಟ್ ಮಾಡ್ಕೊಂಡಿದ್ವಿ. ಪಬ್ಲಿಕ್ 24/7 ಮ್ಯಾನೇಜರ್ ಅಂತ ಇದೆ ಅದರಲ್ಲಿ, ಶ್ವೇತಾ ಅಂತ ಅವಳ ಹೆಸರು. ಅವಳದು 1-2 ಅಲ್ಲ, ಒಂದು 10 ಸಿಮ್ ಇದೆ ಸರ್.